ಇವಾಗ ನಾವು ಮಾತಾಡ್ತೇವೆ ಅಂದಾಗ ಈ ನರಗುಂದ ನವಲ್ಗುಂದ ಅಂತ ಕಸಿ ನನಗೆ ಹೆಸರು ಕೇಳಿದಾಗ ರೈತರದ್ದು ಏನದ ಅಂದ್ರೆ ಕೂದಲು ಕಡಿ ಆಯ್ತಾವ. ಯಾಕಂದ್ರೆ ಅದು ಮೊದಲು ಧಾರವಾಡ ಜಿಲ್ಲೆದಾಗಿತ್ತು, ಈಗ ಏನದ ಅಂದ್ರೆ ಗದಗ ಜಿಲ್ಲೆದಾಗ ಬಂದದ. ಯಾಕಂದ್ರೆ ಗದಗ ಜಿಲ್ಲಾ ಹೊಸದಾಗ ಆಗ್ಯದ. ಆಗಿಂದು ಅಲ್ಲಿನ ಸರ್ಕಾರ 1980ರಲ್ಲಿ ಕಾಂಗ್ರೆಸ್ ಸರ್ಕಾರ, ಗುಂಡೂರಾವ್ ಸರ್ಕಾರ ಇತ್ತು. ಆವಾಗ ಮಲಪ್ರಭಾ ನದಿಗೆ ದೊಡ್ಡ ಪ್ರಮಾಣದಾಗ ಅಣೆಕಟ್ಟು ಕಟ್ಟಲಾಗಿತ್ತು. 1972ರಲ್ಲಿ ಪ್ರಾರಂಭ ಮಾಡಿ 1989 ತನ ಅದು ಅಣೆಕಟ್ಟು ಕಂಪ್ಲೀಟ್ ಆಗಿತ್ತು. ಆದರೆ ಆ ಸಮಯದಲ್ಲಿ ತುಂಬ ಬರಗಾಲ, ಅಲ್ಲಿ ಭೀಕರ ಬರಗಾಲ. ಅದಕ್ಕೆ ಅಂದಿನ ಸರ್ಕಾರ ಏನದ ಅಂದ್ರೆ ಆ ಅಣೆಕಟ್ಟಿನ ನೀರು ರೈತರ ಹೊಲಕ್ಕಿನ ಬಿಟ್ಟೇ ಇಲ್ಲ. ಬಿಡಲ್ಕಿಂತ ಮುಂಚಿತವಾಗಿಯೇ ಏನು ಲೇವಿ ಅಂತ ಒಂದು ಆ್ಯಕ್ಟ್ ಇರ್ತದ, ಏನು ಕರ ವಸೂಲಿ ಇರ್ತದ, ಆ ಟ್ಯಾಕ್ಸ್ ಹಚ್ಚಿದ್ರು ಅಲ್ಲಿ. ಆಗ ಈ ರೈತರದ್ದು ವಿಚಾರ ಏನಿತ್ತಂದ್ರೆ ನಮ್ಮ ಹೊಲಕ್ಕಿನ ನೀರೇ ಬಂದಿಲ್ಲ, ನಾವು ಯಾಕೆ ಟ್ಯಾಕ್ಸ್ ಕೊಡಬೇಕು, ಮೊದಲೇ ಬರಗಾಲದ, ನಾವು ಎಲ್ಲಿನ ಟ್ಯಾಕ್ಸ್ ಕೊಡಬೇಕು ಅಂಥೇಳಿ ಒಂದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಲೈತಿ. ಆ ಹೋರಾಟ ಮಾಡಿ ತಹಸೀಲ್ ಕಚೇರಿಗೆ ಅಲ್ಲಿನ ರೈತರು ಹೋದರು. ಅಲ್ಲಿನ ರೈತರು ಹೋದಾಗ ನಾವು ಟ್ಯಾಕ್ಸ್ ಕೊಡೋರಲ್ಲ, ನೀರೇ ಇನ್ನೂ ಬಿಟ್ಟಿಲ್ಲ ಅಂದಾಗ ಅಲ್ಲಿನ ತಹಸೀಲ್ದಾರ್ ಜೊತೆಯಲ್ಲಿ ದೊಡ್ಡ ಪ್ರಮಾಣದಾಗ ಜಗಳ ಆಯಿತು. ಆಗ ಜಗಳ ಆಗಿ ಇದು ಏನು ಹೋರಾಟ ಏನದ ಅಂದ್ರೆ ಭಾಳ ತಾರಕಕ್ಕೆ ಏನು ಹೆಚ್ಚಿನ ಪ್ರಮಾಣದಾಗ ಹೋರಾಟ ಆಯಿತು. ಆ ಗುಂಡೂರಾವ್ ಸರ್ಕಾರ ಏನು ಇದ್ದಾಗ ಅವ್ರೇನು ಮಾಡಿದ್ರು ಅಂದ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಪೊಲೀಸರ ನಡುವೆ ರೈತರ ನಡುವೆ ಏನದಂದ್ರೆ ಜಗಳ ಹತ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಆಗ ಈರಪ್ಪ ಮತ್ತು ಯಾರು ಬಸಪ್ಪ ಅಂಬರು ಇಬ್ಬರ ರೈತರ ಮೇಲೆ ಪೊಲೀಸರು ಗುಂಡಿನ ದಾಳಿ ಮಾಡಿದಾಗ ಆವಾಗ ಹುತಾತ್ಮರಾದರು. ಹುತಾತ್ಮ ಆಗಿನ ನಂತರ ಏನದಂದ್ರೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಬೇಕಾಯ್ತು. ಅಲ್ಲಿ ತಹಸೀಲ್ ಆಫೀಸಿಗೆ ನುಗ್ಗಬೇಕಾಯ್ತು. ಅಲ್ಲಿ ಏನು ಗಾಡಿಗಳು ಕೂಡ ಸುಟ್ಟಿನ ಉದಾಹರಣೆಗಳವ. ಒಟ್ಟಾರೆ ಹೇಳಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಂಥ ದಾರಿ ಯಾವಾಗ ಅನ್ಯಾಯ ಆಯ್ತದೋ ಅವಾಗ ಹೋರಾಟ ಮುಖಾಂತರ ನಮ್ಮ ಸಮಸ್ಯೆ ಬಗೆಹರಿಸ್ಕೋಬೇಕಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ಕೊಟ್ಟಾರ. ಅಂತ ಹೇಳ್ಕೊಟ್ಟಂಥ ದಾರಿದಾಗ ನಮ್ಮ ರೈತರು ಇದ್ದಾಗ ಏನು ಸರ್ಕಾರ, ಅಂದಿನ ಸರ್ಕಾರ ಏನದಂದ್ರೆ ಗಲತ್ತೆಜ್ಜೆ ತಗೊಂಡು ರೈತರ ಮೇಲೆ ಏನು ಗೋಳಿಬಾರ್ ಮಾಡೋದಲ್ಲ, ಅದು ಖಂಡಿಸ್ತಾ ಇದ್ದೆವು. ಏನದಂದ್ರೆ ಗುಂಡೂರಾವ್ ಸರ್ಕಾರ ಏನು 1980ರಾಗಿತ್ತಲ್ಲ, ಮುಂದೆ 1981ರಲ್ಲಿ ಪತನ ಆಯಿತು. ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ, ಯಾವಾಗ ರೈತರ ಮೇಲೆ ದೌರ್ಜನ್ಯ ನಡೆಸ್ತದೋ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಉಳಿಲಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ನಮ್ಮ ರೈತರು ಅವತ್ತೇನದಂದ್ರೆ ಹುತಾತ್ಮರಾಗ್ಯಾರ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ 1980 ಹಿಡ್ಕೊಂಡು ಇಲ್ಲಿವರೆಗೆ ಏನದಂದ್ರೆ ಪ್ರತಿ ವರ್ಷ 21 ಜುಲೈಗೆ ನಾವೇನದಂದ್ರೆ ರೈತರ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಈಗ ಅಂಬೇಡ್ಕರ್ ಸರ್ಕಲ್ ಹತ್ರ ಈ ವರ್ಷ ಮಾಡಿದೆವು, ಪ್ರತಿ ವರ್ಷ ಇಲ್ಲೇ ಮಾಡ್ತೇವೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಈ ಸರ್ಕಾರಗಳು ಇನ್ನು ಮುಂದೆ ಸರ್ಕಾರ ವತಿಯಿಂದ ರೈತರ ಹುತಾತ್ಮ ದಿನಾಚರಣೆ ಯಾಕೆ ಆಚರಣೆ ಮಾಡಬಾರ್ದು ಅಂತ ನಾವು ಸರ್ಕಾರ ಮೇಲೆ ಒತ್ತಡ ಹೇರ್ಲಕ್ಕೆ ಇಚ್ಛಪಡ್ತೇವೆ. ಅದರ ಕಡೆ ರೈತ ಬಾಂಧವರು ಈಗ ಇಲ್ಲಿ ಎಲ್ಲರೂ ಬಂದಿದ್ದಾರೆ, ಶಾಂತ ರೀತಿಯಿಂದ ನಾವು ಬಂದಿದ್ದೆವು. ಅಂಬೇಡ್ಕರ್ ವೃತ್ತದಲ್ಲಿ ಹುತಾತ್ಮರ ದಿನಾಚರಣೆ ಆಚರಣೆ ಮಾಡಿದೆವು. ಈಗ ಹುತಾತ್ಮರ ದಿನಾಚರಣೆ ಆಚರಣೆ ಮುಗಿದ ಕೂಡಲೇ ಇಲ್ಲಿಂದ ಏನದಂದ್ರೆ ಈ ವರ್ಷ ಕೂಡ ಭೀಕರ ಬರಗಾಲ. ಇನ್ನು ಮುಂದೆ ಏನದಂದ್ರೆ ಬರಗಾಲ ಘೋಷಣೆ ಆಗಬೇಕು. ನಮ್ಮ ಜಿಲ್ಲೆ ಬರಗಾಲ ಘೋಷಣೆ ಆಗಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಸರ್ಕಾರ ವತಿಯಿಂದ ರೈತರಿಗೆ ಕೊಡಬೇಕು. ಅದಕ್ಕೆ ಮತ್ತೇನದಂದ್ರೆ ಸರ್ಕಾರ ವತಿಯಿಂದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಅದು ಅಲ್ಲದೆ ಇಲ್ಲಿ ಸ್ಥಳೀಯ ಜಿಲ್ಲೆಯ ಸಮಸ್ಯೆ ಹಲವಾರು ಅವ. ಈಗ ಮಹಾತ್ಮ ಗಾಂಧಿ ಹೊರತುಪಡಿಸಿ
ಬೇರೆ ಎಲ್ಲ ಕಾರ್ಖಾನೆದವರು ಇನ್ನು ಕಬ್ಬಿನ ಬಿಲ್ ಪಾವತಿ ಮಾಡಿಲ್ಲ, ಪಾವತಿ ಮಾಡಬೇಕು. ಅದರ ನಂತರ ಏನಾದ್ರು ಕರೆಂಟ್ ಸರಿಯಾಗಿ ಕೊಡ್ಲಿಕ್ಕೆ ತಯಾರಿಲ್ಲ. ವನ್ಯ ಪ್ರಾಣಿಗಳು ಏನಾದಂದ್ರೆ ಭಾಳ ಬೆಳೆ ನುಕ್ಸಾನ್ ಮಾಡ್ತಾ ಇದ್ದಾವ. ಅದರ ಮೇಲೆ ಪರ್ಯಾಯ ವ್ಯವಸ್ಥೆ ಹುಡುಕ ಸರ್ಕಾರ ಕಡಿವಾಣ ಹಾಕಬೇಕು. ಇಂಥ ಹಲವಾರು ಸಮಸ್ಯೆಗಳವ. ಇನ್ಶೂರೆನ್ಸ್ ಇನ್ನು ಕಮಾಲ್ ನಗರ್ ಇರ್ಬೋದು, ಬಸವ ಕಲ್ಯಾಣ ತಾಲೂಕು ಇರ್ಬೋದು, ಒಟ್ಟು ಒಂದು ನಯಾ ಪೈಸಾ ಇನ್ಶೂರೆನ್ಸ್ ಬಂದಿಲ್ಲ. ಬೇರೆ ಬೇರೆ ಇನ್ನಿತರ ತಾಲೂಕುಗಳಲ್ಲಿ ಯಾರಿಗೆ ಬಂದಿಲ್ಲೋ ಅಂಥವ್ರದ್ದು ಎಲ್ಲರದ್ದು ಇನ್ಶೂರೆನ್ಸ್ ಕೂಡ ಎಲ್ಲ ರೈತರಿಗೆ ಮುಟ್ಟಿಸ್ಬೇಕು. ಇಂಥ ಹಲವಾರು ಸಮಸ್ಯೆಗಳವ. ಈ ಸಮಸ್ಯೆಗಳು ಮುಖ್ಯಮಂತ್ರಿ ಗಮನಕ್ಕೆ ತರ್ಲಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಅವ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೆವು. ಇಲ್ಲಿಂದ ಏನದಂದ್ರೆ ಈಗ ಹುತಾತ್ಮರ ದಿನಾಚರಣೆ ಈಗಾಗಲೇ ಮುಕ್ತಾಯ ಹಂತದಲ್ಲಿದೆ. ಇಲ್ಲಿಂದ ಏನದಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಮನವಿ ಕೊಡ್ಲಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀವಿ. ನಾ ಶ್ರೀಮಂತ ಬಿರಾದಾರ್ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ಬೀದರ್. ಕರ್ನಾಟಕ ಧಾರವಾಡ ಜಿಲ್ಲೆಯ ನರಗುಂದ ಮತ್ತು ನವಲಗುಂದದಲ್ಲಿ ಏನು ಬಂಡಾಯ ಹೋರಾಟ ಏನಾಯಿತು, ಕಾರಣ ರೈತರ ಮೇಲೆ ಅತ್ಯಾಚಾರನೇ ಅಂತ ಹೇಳ್ಬೋದು. ಸರ್ಕಾರ ಆಗಿನ ಸರ್ಕಾರ ನರಗುಂದಿಗೆ ಬರಗಾಲಿದ್ದು ಟ್ಯಾಕ್ಸ್ ಹೊಲದ ಟ್ಯಾಕ್ಸಿಟ್ಟವಾಗಿದ್ದು ಟ್ಯಾಕ್ಸಕ್ಕೆ ಎಣ್ಣೆ ಕಟ್ಟಬೇಕಾಗಿತ್ತು. ಹೊಲಕ್ಕೆ ಸಾಲಗಾರರು ಬಂದರೆ ಮನೆ ಮೇಲೆ ತಗಡ ಹೋಯ್ತಾ ಇದ್ದರು. ಅಂಥ ಒಂದು ಪರಿಸ್ಥಿತಿಯಲ್ಲಿದೆ. ಅಲ್ಲಿನ ರೈತರೆಲ್ಲ ಕಲ್ತು ಏನಪ್ಪ ಅಂದ್ರೆ ಒಂದು ಬಂಡಾಯ ಎಬ್ಬಿಸಿ ಹೋರಾಟ ಮಾಡುವಾಗ ಆ ಒಂದು ಹೋರಾಟದಲ್ಲಿ ಸುಮಾರು 123 ಜನ ರೈತರು ಹುತಾತ್ಮರಾದರು. 123 ರೈತರು. ಅದರಲ್ಲಿ ನರಗುಂದ, ನವಲಗುಂದ, ಬಸಪ್ಪ ಮತ್ತು ವೀರಪ್ಪ ಎನ್ನುವರು ಯುವಕರು. ವಯಸ್ಸು ಅವರಿಗೆ ಕೇವಲ 23ರಿಂದ 28 ವಯಸ್ಸು. ಅಂಥ ಒಂದು ಯುವಕರಿಗೆ ಏನಪ್ಪ ಅಂದ್ರೆ ಪ್ರಾಣ ತ್ಯಾಗ ಮಾಡಿದ್ರು ರೈತರ ಸಲುವಾಗಿ. ಆ ಒಂದು ಅವರ ಪ್ರಾಣ ತ್ಯಾಗದ ಬಲಿದಾನವಾಗಿ ನಾವು ಕರಾಳ ದಿನ ಅಂತ ಹೇಳಿದ್ರೆ ಇವತ್ತಿನ ದಿವಸ 21 ಜುಲೈ ಪ್ರತಿ ವರ್ಷ ಏನಪ್ಪ ಅಂದ್ರೆ ನಾವು ರೈತ ಹುತಾತ್ಮ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಈ ವರ್ಷ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಒಂದು ಮೂರ್ತಿಯ ಕೆಳಗೆ ಇವತ್ತು ಏನಪ್ಪ ಅಂದ್ರೆ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಂದಿನ ದಿನಗಳಲ್ಲಿ ಸರ್ಕಾರವೇ ಮಾಡಬೇಕಂತ ನಮ್ಮದೊಂದು ಒತ್ತಾಯ ಅದ. ಇವತ್ತೇನಪ್ಪ ಅಂದ್ರೆ ಎಲ್ಲ ವಾಹಿನಿ ಮೂಲಕ ಇದು ಒಂದು ನಮ್ಮ ಜಿಲ್ಲೆಯಿಂದ ಒತ್ತಾಯ ಪಡ್ತೀವಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬರಗಾಲ ಘೋಷಣೆ ಮಾಡಲೇಬೇಕು, ಬರಗಾಲ ಘೋಷಣೆ ಮಾಡಲೇಬೇಕು, ಎಕರೆಗೆ 50,000 ರೂಪಾಯಿ ಕೊಡಲೇಬೇಕು, ಸಾಲ ಮನ್ನಾ ಮಾಡಲೇಬೇಕು, ಸಾಲ ಮನ್ನಾ ಮಾಡಲೇಬೇಕು, ಎಕರೆಗೆ 50,000 ಕೊಡಲೇಬೇಕು. ಎಷ್ಟಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ರೈತರು ಗುಲಾಮರಲ್ಲ, ರೈತರು ಗುಲಾಮರಲ್ಲ. ಇವರಿಗೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ ವಿಷಯ ಬೀದರ್ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳು ಬಗೆಹರಿಸುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಬೀದರ್ ಜಿಲ್ಲೆಯ ರೈತರು ಪ್ರತಿ ವರ್ಷ ಒಂದಿಲ್ಲೊಂದು ಸಂಕಷ್ಟಕ್ಕೆ ಸಿಲುಕಿ ತೊಂದರೆ ಅನುಭವಿಸುತ್ತಿರುತ್ತಾರೆ. ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇರಬಹುದು, ಅಥವಾ ಬೆಳೆದ ಬೆಳೆಗೆ ವೈಜ್ಞಾನಿಕವಾಗಿ ಬೆಲೆ ಸಿಗದೆ ಇರುವುದರಿಂದ ಇಲ್ಲಿನ ರೈತರು ತತ್ತರಿಸಿ ಹೋಗಿರುತ್ತಾರೆ. ಪ್ರತಿ ವರ್ಷ ಸಂಕಷ್ಟ ಎದುರಿಸುತ್ತಿರುವುದರಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಆದ್ದರಿಂದ ಈ ವರ್ಷ ಕೂಡ ಜಿಲ್ಲೆಯ ರೈತರು ಕೆಳಕಂಡ ಸಮಸ್ಯೆಗಳಿಂದ ನರಳಾಡುತ್ತಿದ್ದಾರೆ. ಈ ಸಮಸ್ಯೆಗಳು ಶೀಘ್ರದಲ್ಲಿ ಬಗೆಹರಿಸಬೇಕು. ಒಂದನೇದಾಗಿ, ಈ ವರ್ಷ ಸಮಯದ ಪ್ರಕಾರ ಮುಂಗಾರು ಮಳೆ ಒಂದೂವರೆ ತಿಂಗಳು ಗತಿಸಿದರೂ ಇಲ್ಲಿಯವರೆಗೆ ಮಳೆ ಬಂದಿರುವುದಿಲ್ಲ. ಬಿತ್ತುವ ಬೀಜ ಗೊಬ್ಬರ ರೈತರು ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಕೆಲ ರೈತರು ಮಳೆ ಬೀಳುತ್ತೆ ಎಂಬ ಆಶಾಭಾವನೆಯಿಂದ ಬಿತ್ತನೆ ಮಾಡಿರುತ್ತಾರೆ. ಆದರೆ ಇಲ್ಲಿಯವರೆಗೆ ಮಳೆಯಾಗದೆ ಇರುವುದರಿಂದ ಇವಾಗ ಮಳೆ ಬಿದ್ದರೂ ಸಹ ಬೆಳೆ ಕೈಗೆ ಬರುವುದಿಲ್ಲ.
ಆದ ಕಾರಣ ಬರಗಾಲ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಪ್ರತಿ ಎಕರೆಗೆ ರೂಪಾಯಿ 50,000ರಂತೆ ಪರಿಹಾರ ನೀಡಬೇಕು. ಹೇಳಿದಂತ ಬೆಳೆ ವಿಮೆ ಹಣ ಕಮಲ್ನಗರ್ ತಾಲೂಕು ಇರ್ಬೋದು, ಬಸವ ಕಲ್ಯಾಣ ತಾಲೂಕು ಇರ್ಬೋದು, ಇನ್ನಿತರ ಯಾವುದೇ ತಾಲೂಕಿನಲ್ಲಿ ಬೆಳೆ ವಿಮೆ ಹಣ ಉಳಿದಂತ ಕೂಡಲೇ ರೈತರ ಖಾತೆ ಜಮೆ ಮಾಡಿಸಬೇಕು. ಮೂರನೇ, ಬೀದರ್ ಜಿಲ್ಲೆಯ ಕಬ್ಬಿನ ಕಾರ್ಖಾನೆಗಳ ಪೈಕಿ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಹೊರತುಪಡಿಸಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಒಟ್ಟು ಬರಬೇಕಾಗಿದ್ದ ಬಾಕಿ ಹಣ ಅಂದಾಜು ರೂಪಾಯಿ 10 ಕೋಟಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿಸಿ ರೈತರ ಖಾತೆಗಳಿಗೆ ಜಮೆ ಮಾಡಿಸಬೇಕು. ಮತ್ತು ಪ್ರತಿ ಟನ್ ಕಬ್ಬಿಗೆ 1 kg ಸಕ್ಕರೆ ಹಾಗೂ ಕಬ್ಬು ಸರಬರಾಜು ಮಾಡದ ಷೇರು ಸದಸ್ಯರಿಗೆ 5 kg ಸಕ್ಕರೆ ಕೊಡಿಸಬೇಕು. 4ನೇ, 3 ರಿಂದ 4 ವರ್ಷಗಳಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಇವಾಗ 2026-27ನೇ ಸಾಲಿನಲ್ಲಿ ತಾವುಗಳು ಈ ವಿಷಯ ಗಂಭೀರವಾಗಿ ಪರಿಗಣಿಸಿ ಕಾರ್ಖಾನೆಯು ಪುನರಾರಂಭಿಸಬೇಕು. ನಿರಂತರವಾಗಿ ಮತ್ತು ಗುಣಮಟ್ಟದ ವಿದ್ಯುತ್ ಕೊಡಿಸಬೇಕು. 6ನೇದಾಗಿ, ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ನಾಶವಾಗಿದ್ದು ಪರ್ಯಾಯ ವ್ಯವಸ್ಥೆ ಹುಡುಕಿ ಅದಕ್ಕೆ ಕಡಿವಾಣ ಹಾಕಬೇಕು. ಈ ಮೇಲಿನ ರೈತರ ಎಲ್ಲ ಸಮಸ್ಯೆಗಳು ಕೂಡಲೇ ಬಗೆಹರಿಸಿ ತಾವು ರೈತ ಪರ ಇರುತ್ತೀರಿ ಎಂದು ತೋರಿಸಿಕೊಡ್ಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇವೆ. ವಂದನೆಗಳೊಂದಿಗೆ. ಅಷ್ಟು ಉಳಿದಲ್ಲ ಬಾಕಿ ಎಂದು ಕೊಡ್ತಾರೆ ಅಂದ್ರೆ